ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಸಂತರು ಹೆಂಗಿರ್ತಾರಪ್ಪ? ಸಂತರಿಗೆ ಮಹಾರಾಜರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಂತರಿಗೆ ಮಾವುಲಿ ಅಂತಾರೆ. ಮಾವುಲಿ ಅಂದರೆ ತಾಯಿ. ಯಾಕಪ್ಪ ತಾಯಿ ಅಂತಾರೆ? ಹಾಗಾದರೆ ನಮ್ಮ ಒಂದು ಈ ಪೃಥ್ವಿಗೆ ಬರೋಕ್ಕೆ ನಿಮಿತ್ತವಾದ ಏನು ಬಯೋಲಾಜಿಕಲ್ ಪೇರೆಂಟ್ಸ್ ಅಂತೀವಿ, ಅಪ್ಪ ಅಮ್ಮ ಅಂತೀವೋ, ಅವರು ಈ ಪ್ರಪಂಚಕ್ಕೆ ತರ್ಣಕ್ಕೆ ಕಾರಣೀಭೂತರು. ಆದರೆ ನಮಗೆ ಇಲ್ಲಿ ತಂದಿರೋ ಉಸಿರು ಕೊಟ್ಟಿರೋ ಪರಂಪಿತ ಪರಮಾತ್ಮ ಯಾರು ಅದನ್ನು ತಿಳಿಸ್ಕೊಡ್ಲಿಕ್ಕೆ ಅವ್ರ ಸಂತರು ಬರ್ತಾರೆ. ಅವರು ಈ ನಿಮಿತ್ತ ಆಗಿದ ಅಪ್ಪ ಅಮ್ಮನಕ್ಕಿನ್ನೂ ಶ್ರೇಷ್ಠರು. ಯಾಕಪ್ಪ? ಇವರು ಜನ್ಮ ಕೊಟ್ಟಿದ್ದ ಜನ್ಮದಾತ, ಅವನು ಮೋಕ್ಷ ಕೊಡುವವನು ಮೋಕ್ಷದಾತ. ಅದಕ್ಕೆ ಒಂದು ಕೈ ತೂಕ ಮೇಲೆ ಅವ್ರದ್ದಿರತ್ತೆ ಯಾವಾಗಲೂ. ಅದಕ್ಕೆ ಯಾರಿಗೆ ಸದ್ಗುರು ಸಿಗ್ತಾನೋ, ಗುರು ಆಜ್ಞೆ ಪ್ರಮಾಣ ಅವ್ನು ನಡ್ಕೊಂಡು ಹೋದರೆ ಆ ಮೋಕ್ಷದಾತ ಏನು ಕೊಡ್ತಾನಪ್ಪ ನಮಗೆ ಅಂದರೆ ಪರಬ್ರಹ್ಮ ಪರಮಾತ್ಮನ ದರ್ಶನ ಭಾಗ್ಯ ಮಾಡಿಸಿ ನಮಗೆ ಮುಕ್ತಿಯನ್ನು ಹೊಂದಿಸ್ತಾನೆ. ಅದಕ್ಕೆ ಅವ್ರಿಗೆ ಮಾವುಲಿ ಅಂತಾರೆ. ಯಾಕೆಂದರೆ ಅವರಿಗೆ ಒಂದೇ ಒಂದು ಉದ್ದೇಶ ಏನಿರುತ್ತಪ್ಪ ಅಂದರೆ ಈ ಜಗತ್ತಿಗೆ ಬಂದು ಪ್ರತಿಯೊಂದು ಜೀವರಾಶಿಯ ಕಲ್ಯಾಣ ಮಾಡಬೇಕು. ಎಲ್ಲರೂ ಜೀವರಾಶಿ ಅಂದರೆ ಅದರಲ್ಲಿ ಎಲ್ಲರೂ ಬಂದರು, ಪ್ರಾಣಿ ಪಶು ಪಕ್ಷಿ ಎಲ್ಲರೂ ಬಂದರು. ನಾವು ನೋಡ್ತೀವಿ ಯಾವುದೋ ಆಶ್ರಮದಲ್ಲಿ ಹೋದಾಗ ಜಿಂಕೆಗಳು ಅಥವಾ ಹಸು ಹಸು ನಾಯಿ ಇವೆಲ್ಲ ಗುರುಗಳ ಹತ್ರ ಪಕ್ಕದಲ್ಲಿ ಸುತ್ತಮುತ್ತಲ ಕೂತಿರ್ತಾವೆ. ಹಾವು ಇವನ್ ಹಿಂಸಕ ಪ್ರಾಣಿಗಳು ಕೂಡ ಬಹಳ ಸೌಮ್ಯವಾಗಿ ಅವ್ರ ಹತ್ರ ಕೂತಿರ್ತವೆ. ಅಂದರೆ ಅಷ್ಟು ಅವರ ಪ್ರೀತಿಯ ಒಂದು ಎಫೆಕ್ಟ್ ಇರುತ್ತಲ್ಲಿ. ಆ ಪ್ರೀತಿದ ಏನು ಕಿರಣಗಳು, ಸಹಸ್ರಾರು ಕಿರಣಗಳು, ಕರುಣೆಯ ಕಿರಣಗಳು ಅವನ್ನು ಟೇಮ್ ಮಾಡಾಕ್ತವೆ. ಅದಕ್ಕೆ ಅವ್ರದ್ದು ಒಂದೇ ಒಂದು ಉದ್ದೇಶ ಏನಿರುತ್ತಪ್ಪ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವರಾಶಿಗೂ ಏನಾಗಬೇಕು? ಒಳ್ಳೆಯದಾಗಬೇಕು. ಯಾವಾಗ ನೋಡ್ತಿರ್ತಾರೋ ಅವ್ರು ಈ ಜಗತ್ತಿನಲ್ಲಿ ಇಷ್ಟೊಂದು ಜೀವರಾಶಿ ಕಷ್ಟಪಡ್ತಿದ್ದಾರೆ, ನೊಂದು ಬೆಂದು ಪ್ರಪಂಚದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಆದರೂ ಇವ್ರು ಯಾಕಪ್ಪ ಅರ್ಥ ಮಾಡ್ಕೋತಾ ಇಲ್ಲ ಅಂದಾಗ ಅವ್ರಿಗೆ ಹೊಟ್ಟೆನಲ್ಲೆಲ್ಲ ಸಂಕಟ ಆಗುತ್ತೆ. ಈ ಒಳಗೆ ಅಂತರಾಳದಲ್ಲಿ ದುಃಖ ಆಗುತ್ತೆ. ಏನಪ್ಪ ಇದು ಜೀವರಾಶಿ ಒಳ್ಳೆ ಸ್ಥಿತಿದಲ್ಲಿದೆ, ಇದಕ್ಕೆ ಭಗವಂತನ ಭಕ್ತಿ, ಭಗವಂತನ ಒಂದು ಛಂದ ಯಾಕೆ ಹತ್ತುತ್ತಾ ಇಲ್ಲ, ಪ್ರೇಮ ಯಾಕೆ ಹತ್ತುತ್ತಾ ಇಲ್ಲ, ಜೀವನವನ್ನು ಹಾಳು ಮಾಡಿಕೊಂಡು ತನ್ನನ್ನು ತಾನು ಆ ಚಕ್ರದಲ್ಲಿ ಸಿಕ್ಕಾಕೊಂಡು ಯಾಕೆ ಒದ್ದಾಡ್ತಿದ್ದಾನಪ್ಪ? ಅದಕ್ಕೆ ಈ ಅಭಂಗದ ಮುಖಾಂತರ ರಾಜಾರಾಮ್ ಮಹಾರಾಜರು ನಮಗೆ ಇದನ್ನೇ ಇವತ್ತು ಬೋಧನೆ ಮಾಡ್ತೀಯಾರ ಮನಸ್ಸಿಗೆ. ಏನಪ್ಪ? ಇದನ್ನೆಲ್ಲ ಚಕ್ರವನ್ನು ಬಿಟ್ಟು ಆ ಭಗವಂತನ ಪಾದಕ್ಕೆ ನೀನು ಶರಣು ಹೋಗಪ್ಪ. ಶರಣು ಹೋಗೋದು ಅಂದರೆ ಏನಪ್ಪ? ಶರಣು ಹೋಗಬೇಕು ಅಂದರೆ ಈ ಪ್ರಪಂಚ ಅವನು ಸೃಷ್ಟಿ ಮಾಡಿರೋದು ಅದರಲ್ಲಿ ಮಾಯಾ ಹಾಕಿಟ್ಟಿದ್ದಾನೆ. ಮಾಯಾ ಇಲ್ದಲೇ ಸೃಷ್ಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೇನು ಬೇಕಾಗಿರೋದಿಲ್ಲ. ಆದರೆ ಸೃಷ್ಟಿ ನಡೆಸಬೇಕು ಅಂದರೆ ಮಾಯಾ ಬೇಕೇ ಬೇಕು. ಆ ಮಾಯಾ ಸಕಟವಾಗಿ ಸಮೇತವಾಗಿ ನಾವೇನು ಮಾಡಬೇಕು? ಅವನ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ಆ ಸಮರ್ಪಣಾ ಭಾವ ಮಾಡುವಾಗ ಏನು ಅಡ್ಡ ಬರಬಾರ್ದು? ನಮ್ಮ ಅಹಂಕಾರ ಅಡ್ಡ ಬರಬಾರ್ದು. ನನಗೆ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲಪ್ಪ ಭಗವಂತ ಚಿದಂಬರ, ನನ್ನನ್ನು ನೀನು ಉದ್ಧಾರ ಮಾಡು, ನಿನ್ನ ಪದರಿಗೆ ನಿನ್ನ ಜೋಳಿಗೆಗೆ ನನ್ನನ್ನು ಹಾಕ್ಕೊಂಡ್ಬಿಟ್ಟು ನನ್ನನ್ನು ಉದ್ಧಾರ ಮಾಡು ತಂದೆ ಅಂತ ನಾವು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡಬೇಕಂತಲ್ಲ, ಅಹಂಕಾರ ಇಟ್ಕೊಂಡು ಪ್ರಾರ್ಥನೆ ಮಾಡೋದಲ್ಲ. ಎಲ್ಲ ನನಗೆ ಗೊತ್ತಿದೆ, ನನ್ನನ್ನು ತುಜೆ ದ್ವಾರಿಚಾ ಭಿಕಾರಿ. ಎಷ್ಟು ಜನ ಅಭಂಗ ಹೇಳ್ತೀರಾ ನಿತ್ಯ ಹೇಳಿ ನೋಡೋಣ. ತುಜೆ ದ್ವಾರಿಚಾ ಭಿಕಾರಿ ಭಿಕ್ಷಾ ಮಾಗತೆ ಸೋ ಅಂದರೆ ಅವನು ಪರಮಾತ್ಮ ನನ್ನ ಮೇಲೆ ಕೃಪೆ ಮಾಡಿ ಈ ಉಸಿರನ್ನು ಕೊಟ್ಟಿಯಾನ ಭಿಕ್ಷೆಯಲ್ಲಿ. ಅದರಲ್ಲಿ ಯಾವ ಅಹಂಕಾರದ ಮಾತಿಲ್ಲ. ಇದು ಅಣು, ಇದೇನಿದೆಯೋ ಇಲ್ಲಿ ನಿಮ್ಮ ಕಣ್ಮುಂದೆ ಕಾಣಿಸ್ರಿದ್ದು ಇದೊಂದು ಆ್ಯಟಮ್. ಇದಕ್ಕೆ ಎಷ್ಟು ಅಹಂಕಾರ ಇರಬೇಕು ಹೇಳಿ ನೋಡೋಣ. ಉಸಿರು ಕೊಟ್ಟಿರೋನು ಪರಮಾತ್ಮ, ಭೂಮಿ ಕೊಟ್ಟಿರೋನು ಪರಮಾತ್ಮ, ನೀರು ಕೊಟ್ಟಿರೋನು ಪರಮಾತ್ಮ, ಗಾಳಿ ಕೊಟ್ಟಿರೋನು ಪರಮಾತ್ಮ. ನಂದು ಅನ್ನೋದು ಏನಿದೆ ಇಲ್ಲಿ? ನಾನು ಏನು ತೊಗೊಂಡು ಹೋಗಳಿದ್ದೀನಿ ವಾಪಸ್ಸು? ಎಂಥದೂ ಇಲ್ಲ. ಅದಕ್ಕೆ ತುಜೆ ದ್ವಾರಿಚಾ ಭಿಕಾರಿ ಭಿಕ್ಷಾ ಮಾಗತ ಸೋಮಿ ದ್ವಾರಿ ನಿತ್ಯವಾಗಲೂ ಕೇಳಬೇಕು. ನಿನ್ನ ಕರುಣೆಯ ಕೃಪೆಯ ಭಿಕ್ಷೆಯನ್ನು ನೀಡು ಪರಮಾತ್ಮ. ನಿನ್ನ ಕೃಪಾಧಾರ ನನ್ನ ಮೇಲೆ ಹರಿಸಪ್ಪ, ಜ್ಞಾನ ಗಂಗೆಯನ್ನು ಹರಿಸು, ವಿವೇಕದಿಂದ ನನ್ನ ಜೀವನವನ್ನು ಮಾಡಿಸು, ನಿನ್ನ ಇಚ್ಛೆಯಂತೆ ನನ್ನ ಜೀವನ ನಡೀಲಿ, ಈ ಕೃಪಾ ಪ್ರಸಾದ ಬಿಟ್ಟು ಇನ್ನೇನು ಕೊಡಬೇಡಪ್ಪ ನನಗೆ ಅಂತ ಯಾರು ಹೇಳಿ ಅದನ್ನು ಮಾಡ್ತಿರ್ತಾರೋ ನಿತ್ಯವಾಗಲೂ ಅವರಿಗೆ ಆ ಭಗವಂತನ ಪ್ರಚೀತಿ, ಆನಂದ, ಸಮಾಧಾನ ಹೊಂದತ್ತವರಿಗೆ. ಪರಮಾರ್ಥದ ಮೊದಲನೇ ಮೆಟ್ಲೆ ಶಾಂತಿ. ಆ ಶಾಂತಿ ಹೊಂದಿಸ್ಕೊಂಡೆ ನಾವಿಲ್ಲಿ ಬರಬೇಕು ಅಂದರೆ ನಮ್ಮ ಒಳಸಲು ಶಾಂತಿ ಇಟ್ಕೊಂಡು ಇಲ್ಲಿ ಬರಬೇಕು. ಆದರೆ ನಾವು ಕಿರಿಕಿರಿ ಮಾಡ್ಕೋತಾ ಗುರುಗಳ ಹತ್ರ ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ವರ್ ಅಂದ್ಕೊಂಡ್ಬಿಡ್ತೀವಿ ಗುರುನ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆ ಪ್ರಾಬ್ಲಮ್. ಇವತ್ತು ಮಹಾರಾಜರು ಹೇಳಿದ್ರು, ಸಂತರು ಗುರುಗಳ ಹತ್ರ ಹೋದರೆ ನಾವೇನು ಮಾಡ್ತೀವಿ? ಲಿಸ್ಟು ಇಟ್ಕೊಂಡು ಹೋಗಿರ್ತೀವಿ, ಬಕೆಟ್ ಲಿಸ್ಟು. ಇದನ್ನು ಸಾಲ್ವ್ ಮಾಡಿಕೊಡಿ.
ಆ ಸಾಲ್ವ್ ಮಾಡಿ ಕೊಟ್ಟಿದ್ದಕ್ಕೆ ಏನು ಮಾಡ್ತೀವಿ, ಅವ್ರ ಪಾದಕ್ಕೆ ಒಂದು ಧೋತಿ, ಒಂದು ವಸ್ತ್ರ, ಒಂದಿಷ್ಟು ದುಡ್ಡು, ಹಣ, ಕಾಸು, ಹಣ್ಣು, ಕಾಯಿ ಇಟ್ಬಿಟ್ಟು ನಮಸ್ಕಾರ ಗುರುಗಳೇ ಅಂತ ಹೇಳ್ತೀವಿ. ಅದು ಅಲ್ಲ, ಅದಕ್ಕೆಲ್ಲ ಹೋಗಬೇಕಾಗಿರೋದು ಗುರುಗಳ ಹತ್ರ. ಕಾಮಧೇನು ಹತ್ರ ಹೋಗಿ, ಕಲ್ಪವೃಕ್ಷದ ಹತ್ರ ಹೋಗಿ, ಎಂಥ ಒಂದು ಕಾಂಜಿ ಪಿಂಜಿ ಕೇಳ್ತೀರಪ್ಪ, ಅಂಬಿಲ್ ಕೇಳ್ತೀರಾ. ಮಹಾರಾಜರಂತಿದ್ರು, ನಾನು ಕಸ್ತೂರಿ ಅಂಗಡಿ ಹಚ್ಕೊಂಡು ಕೂತಿದ್ದೀನಿ, ನೀವು ಬರೋರೆಲ್ಲ ಪ್ರಾಪಂಚಿಕ ಜನ ನನ್ನ ಹತ್ರ ಜೀರಿಗೆ, ಇಂಗು ಮತ್ತು ಮೊಹರಿ ಕೇಳಕ್ಕೆ ಬರ್ತೀರಾ, ಸಾಸಿವೆ ಕೇಳಲಿಕ್ಕೆ ಬರ್ತೀರಾ ಅಂದರೆ ಪ್ರಾಪಂಚಿಕ ತುಚ್ಛವಾದ ವಸ್ತುವನ್ನು, ಗೌಣವಾದ ವಸ್ತುವನ್ನು ಬೇಡಿಕೆ ಮಾಡಲಿಕ್ಕೆ ಬರ್ತೀರಾ. ಅದನ್ನು ನೋಡಿ ನನ್ನ ಮನಸ್ಸಿಗೆ ದುಃಖ ಆಗತ್ತೆ. ಈ ವಸ್ತು ನೀವು ಕೇಳಕ್ಕೆ ಬಂದಾಗ, ನಿಮಗೆ ಕೊಟ್ಟಾಗ ಈ ವಸ್ತುವಿಂದ ನಿಮಗೆ ಸುಖ ಸಿಗೋದಿಲ್ಲ ಅಂತ ನನಗೆ ಗೊತ್ತು. ಆದರೆ ನಿಮ್ಮ ಮನಸ್ಸು ಮಾತು ಕೇಳಲಿಕ್ಕೆ ರೆಡಿ ಇಲ್ಲ, ಭಗವಂತನ ನಾಮ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಅಂದಾಗ ಏನಾಗುತ್ತೆ, ಕೊಟ್ಟು ಕಳಿಸ್ತಾರೆ. ಪುನಃ ನೀವು ಬರ್ತೀರಾ, ಪುನಃ ಅದು ಕೊಟ್ಟು ಕಳಿಸ್ತೀರಾ. ಆದರೆ ಯಾರೂ ಬಂದು ಕಸ್ತೂರಿ ಅಂದರೆ ಬ್ರಹ್ಮವಸ್ತು, ಪರಬ್ರಹ್ಮ ಚಿದಂಬರನಿಗೆ ಬೇಕು ಅಂತ ಯಾರೂ ಬಂದು ಕೇಳೋದಿಲ್ವಲ್ಲ ಅಂತ ಅವರಿಗೆ, ರಾಜಾರಾಮ್ ಮಹಾರಾಜರಿಗೆ ಬೇಜಾರಾಗತ್ತೆ. ಆ ಬೇಜಾರಿಂದ, ಕಳ್ಕಳಿಯಿಂದ ಅಭಂಗವನ್ನು ಬರೆದು ನಮಗೆ ತಿಳಿಸ್ತಿದ್ದಾರೆ. ಏನಪ್ಪ, संगती छाया जनासी देवा मज तू ठेविसी उपद्रव त्यासी होता मरण होय माझ्या चित्ता देव जन्म जाये वाया मग वैराग्य कासया चिदंबरदास म्हणे संगती जना सुख देणे. ಸಂಗತಿ ಯಾ ಜನಾಸಿ ದೇವಾ ಮಜ ತು ಠೇವಿಸಿ. ಏನಪ್ಪ, ಪೃಥ್ವಿ ಮೇಲೆ ನಾನು ಬಂದಿದ್ದೀನಿ. ಆ ಪೃಥ್ವಿ ಮೇಲೆ ಬಂದಾಗ ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ನನ್ನ ಸಂಗತಿಯಲ್ಲಿ ಈ ಪ್ರಪಂಚವನ್ನು, ಸಂಸಾರವನ್ನು ಕೊಟ್ಟಿದೆ. ಸಂಸಾರ ಅಂದರೆ ಕೇವಲ 4 ಜನದಲ್ಲ. ರಾಜಾರಾಮ್ ಮಹಾರಾಜರು ಇಲ್ಲಿ ವಿಶಾಲ ಸಂಸಾರದ ಬಗ್ಗೆ ಮಾತಾಡ್ತಿದ್ದಾರೆ, ವಿಶ್ವ ಸಂಸಾರದ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ನನಗೆ ಇವರನ್ನೆಲ್ಲ ಕೊಟ್ಟಿದ್ಯಪ್ಪ ನೀನು, ನನ್ನ ಕುಟುಂಬ, ನನ್ನ ಆಪ್ತೇಷ್ಟರು, ಆ ಸುತ್ತಮುತ್ತಲು ಜನ, ಅವರು ಇವರು ಯಾರ್ಯಾರು ಜೀವರಾಶಿಗಳನ್ನೆಲ್ಲ ಕೊಟ್ಟು ಈ ಕುಟುಂಬನ, ದೊಡ್ಡ ಕುಟುಂಬ ನನಗೆ ಕೊಟ್ಟುಬಿಟ್ಟಿದ್ಯಾ. ಅವರಿಗೆ ಉಪದ್ರವ ತ್ಯಾಸಿ ಹೋತ ಮರಣ ಹೋಯೆ ಮಾಜ್ಯ ಚಿತ್ತ. ಅವರಿಗೆ ಉಪದ್ರವ ಅಂದರೆ ಅವ್ರ ಮನಸ್ಸು ಕಿರಿಕಿರಿ ಉಂಟು ಮಾಡಿಕೊಂಡು ದುಃಖ, ಬೇಜಾರು, ಕ್ಲೇಶ, ಮನಸ್ತಾಪ, ನೊಂದನೆ, ಬೆಂದು ಎಲ್ಲ ಜೀವ ಸುಸ್ತಾಗಿದೆ. ಆದರೂ ನಾನು ನನ್ನದು ಅಹಂಕಾರ ಬಿಡದಲೇ ಈ ಭವಚಕ್ರದಲ್ಲಿ ಒದ್ದಾಡ್ತಾ ಇದೆ. ವಿಷಯ ಆಸಕ್ತಿ ಬಿಡ್ತಾ ಇಲ್ಲ, ವಸ್ತು ಆಸಕ್ತಿ ಬಿಡ್ತಾ ಇಲ್ಲ, ಜನದ ಆಸಕ್ತಿ ಬಿಡ್ತಾ ಇಲ್ಲ. ಎಲ್ಲ ಹುಟ್ಟದ ಮೇಲೆ ಇಲ್ಲೇ ಬಿಟ್ಟು ಹೋಗ್ತೀವಿ ಅನ್ನೋದು ಗೊತ್ತು. ಈ ದೇಹ ಏನು ಬಂದಿದೆಯೋ ಇದು ಕಡೆಗೆ ಮಣ್ಣಿಂದ ಬಂದು ಮಣ್ಣಿಗೆ ಹೋಗುತ್ತೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ನಡು ಹೋಗುವೆ ಬರೀ ಕತ್ತಲೆ. ಹಾಸ್ಪಿಟಲಲ್ಲಿ ಡಾಕ್ಟರ್ ನಮ್ಮನ್ನು ಎತ್ತಿ ಹಿಡಿದಾಗ ಬೆತ್ತಲೆ ಆಗಿರ್ತೀವಿ, ಹೋಗುವಾಗ ಬೆತ್ತಲೆ ಆಗಿ ಹೋಗ್ತೀವಿ, ಎಲ್ಲ ಸುಟ್ಟು ಬೂದಿಯಾಗಿ ಬೆತ್ತಲೆ ಆಗಿ ಹೋಗ್ತೀವಿ. ಅಂದಮೇಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಈ ಚಕ್ರದ ಮಧ್ಯದಲ್ಲಿ ಏನು ಜರ್ನಿ ಇದೆಯೋ ಅದು ಡಾರ್ಕ್ನೆಸ್, ಇಗ್ನೋರೆನ್ಸ್. ಕತ್ತಲೆ ಅಂದರೆ ಅಂಧಕಾರ, ಅಂದರೆ ಅಜ್ಞಾನ. ಅಜ್ಞಾನಿಯಾಗಿ ನಾವು ಬಿಹೇವ್ ಮಾಡ್ತಾ ಇದ್ದೀವಿ. ಇಷ್ಟು ಭಗವಂತ ಹೇಳಿದ್ರೆ ಆ ಸಂತರ ಮುಖಾಂತರ ಹೇಳಿಸ್ತಿದ್ದಾನಪ್ಪ, ಮೋಕ್ಷ ಪಡ್ಕೊ, ನನ್ನ ಪಾದಕ್ಕೆ ಸೇರ್ಕೊ, ನನ್ನ ಚರಣಕ್ಕೆ ಸೇರ್ಕೊ, ಬಿಟ್ಟಾಕಿವೆಲ್ಲ ಅಂತ ಅಂದರೂ ಸಹ ಮನಸ್ಸು ಎಷ್ಟು ಜಡ ಇದೆ ಅಂದರೆ ಅದು ಒಪ್ಪಲಿಕ್ಕೆ ತಯಾರಿಲ್ಲ. ಅದನ್ನು ನೋಡಿದಾಗ ಅವ್ರಿಗೇನಾಗತ್ತೆ, ನನ್ನ ಕಣ್ಣಿಂದ ನಾನು ಇದನ್ನೆಲ್ಲ ನೋಡ್ತಿದ್ದೇನಲ್ಲಪ್ಪ, ಎಂಥ ಒಂದು ಇದೇನಪ್ಪ, ನನಗೆ ಒಳಗೆ ಎಷ್ಟು ತಳಮಳ ಆಗ್ತಿದೆ ನನ್ನ ಕಣ್ಣಿಂದ, ಹೆಂಗೆ ನೋಡಲಿ ನಾನು ಇದನ್ನು ಚಿದಂಬರ ಅಂತ ರಾಜಾರಾಮ್ ಮಹಾರಾಜರಿಗೆ ದುಃಖ, ಬೇಜಾರಾಗ್ತಿದೆ. ಯಾರ ಸಲುವಾಗಿ? ನಮ್ಮ ಸಲುವಾಗಿ. ನಮ್ಮ ಉದ್ಧಾರ ಆಗಬೇಕಾಗಿದೆ ಅವರಿಗೆ. ಯಾಕೆಂದರೆ ಅವರು ಚಿದಂಬರನ ಸಾಕ್ಷಾತ್ಕಾರ ಹೊಂದಿ ಪಡ್ಕೊಂಡವನನ್ನು ಅವ್ರು ಯಾವ ಸ್ಥಿತಿದಲ್ಲಿದ್ದರೋ, ಪರಮಾನಂದ ಸ್ಥಿತಿದಲ್ಲಿ, ಆ ಪರಮಾನಂದ ನಿಮ್ಗೆ ಹಂಚಬೇಕಾಗಿದೆಯಪ್ಪ, ಅದನ್ನು ಅವನನ್ನು ಪಡ್ಕೊಳ್ರಿ. ಚಿದಂಬರನ ನಿಮ್ಮನ್ನು ಮಾಡ್ಕೊಳ್ರಿ. ನಾನು ಚಿದಂಬರ ನನ್ನವನು. ಅದು ಕೇವಲ ಬಾಯಲ್ಲಾಗಬಾರ್ದು, ಅಂತರಾಳದಿಂದ ಕೂಗು ಬರಬೇಕು. ಅಪ್ಪ ನನ್ನ ಚಿದಂಬರ ಕಣೋ ನೀನು ಅಂಥ ಒಂದು ಅಂತರಾಳದಿಂದ ಕೂಗು ಬರಬೇಕು ನಮಗೆ. ಆ ಕೂಗಿಗೆ ಬರ್ತಾ ಇಲ್ಲ, ಅದು ಬರೀ ಬಾಹ್ಯದಲ್ಲಿ ಹೇಳ್ತೀವಿ ನಾವು. ಒಂದು ಸ್ಥಿತಿ ಬಂದ ಕೂಡಲೇ ಆಗಲೇ ಏನು ಮಾಡ್ಲಪ್ಪ ಅಂತ ತಲೆ ಹಿಡ್ಕೊಂಡು ಕೂತಿರ್ತೀವಿ ನಾವು. ಅಂತರಾಳದಿಂದ ನನ್ನ ಚಿದಂಬರ ಕಣಪ್ಪ, ನಿನ್ನ ಪಾದಕ್ಕೆ ಎಲ್ಲವನ್ನೂ ಬಿಟ್ಟು ನಾನು ನಿನ್ನ ಭಜನೆಯನ್ನು ಮಾಡ್ತೀನಿ, ನಾಮಸ್ಮರಣೆ ಮಾಡ್ತೀನಿ, ಅಭಂಗವನ್ನು ಬರ್ಕೋತೀನಿ, ಹೇಳ್ತೀನಿ. ಇಷ್ಟು ಬಿಟ್ಟು ನನ್ನ ಜೀವನದಿಂದ ಯಾವುದೂ ಉದ್ದೇಶ ಇಲ್ಲಪ್ಪ. ಆ ಸ್ಥಿತಿಗೆ ನಾವು ಹೋಗಬೇಕು ಅಂತ ರಾಜಾರಾಮ್ ಮಹಾರಾಜರು ಇಚ್ಛೆ ಪಡ್ತಾರೆ. ಅವ್ರು ಬೈಕೆ ಮಾಡ್ತಾರೆ, ಏನಪ್ಪ ಹಿಂಗೆ ಆಗಬೇಕು ಜೀವರಾಶಿ ಸ್ಥಿತಿ, ಅವನಿಗೆ ಚಿದಂಬರನ ಬಿಟ್ಟು ಇನ್ನೇನು ಧ್ಯಾನನೇ ಇಡ್ಕೂಡ್ದು. ಒಂದು ವಿಚಾರ ಮಾಡೋಣ ಈಗ. ಏನಪ್ಪ ಅಂದರೆ ಯಾವಾಗ ಇದು ಸೈಂಟಿಫಿಕ್, ಇದು ಯಾವಾಗ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರ ಬಂತು ಅಂದರೆ ಅದೇ ನಿಮ್ಮ ಮಂತ್ರ ಆಗೋಗಿರುತ್ತೆ. ನೀವು ಯಾವ್ದಾದ್ರು ಮಂತ್ರ ಮಾಡ್ತಿದ್ದೀರಾ, ಶಿವ ಚಿದಂಬರ ಮಾಡ್ತಿದ್ದೀರಾ, ಶಿವ ಚಿದಂಬರ ಹೇಳ್ತಿದ್ದೀರಾ,
ಯಾರ್ದೋ ಫೋನ್ ಬಂತು, ಫೋನ್ ಎತ್ತ ಕೂಡಲೇ ಎದುರುಗಡೆ ಯಾರೋ ವ್ಯಕ್ತಿ ಇದ್ದಾನೆ. ಆವಾಗ ಏನಾಗುತ್ತೆ, ಶಿವ ಚಿದಂಬರ ಬಿಟ್ಟು ಹೋಗ್ತಾನೆ, ಆ ವ್ಯಕ್ತಿ ಒಳಗೆ ಬರ್ತಾನೆ. ಎಷ್ಟೊತ್ತು ನೀವು ಅವ್ರ ಜೊತೆ ಮಾತಾಡ್ತಿದ್ದೀರೋ ಆ ವ್ಯಕ್ತಿನೇ ಅಲ್ಲಿರ್ತಾನೆ. ಒಂದು ಓರೆಯಲ್ಲಿ ಎರಡು ತಲ್ವಾರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೃದಯದಲ್ಲಿ ಚಿದಂಬರ ಇದ್ದಾಗ ಜಗತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ, ಜಗತ್ತಿದ್ರೆ ಚಿದಂಬರ ಇರೋದಿಲ್ಲ. ಆ ಸಮಯಕ್ಕೆ ಫೋನ್ ಮೇಲೆ ಯಾರು ಮಾತಾಡ್ತಿದ್ದಾರೋ ಅವರೇ ನನ್ನ ಹೃದಯದಲ್ಲಿರ್ತಾರೆ ಆ ಕ್ಷಣಕ್ಕೆ. ಅವ್ರು ಬಿಟ್ರಾ ಮುಂದೆ ಇನ್ನೊಂದು ಯಾರ್ದೋ ಜೊತೆಗೆ ಮಾತಾಡ್ತೀನಿ, ನಾನು ನಮ್ಮ ಗಂಡನ ಜೊತೆ ಮಾತಾಡ್ತೀನಿ, ಅವಾಗ ಗಂಡ ಬಂದಿಲ್ಲಿ ಕೂತಿರ್ತಾನೆ, ಚಿದಂಬರ ಆಚೆ ಹೋಗ್ತಾನೆ. ಮಕ್ಕಳಿಗೂ ಸ್ಕೂಲಿಗೆ ಕಳಿಸ್ಬೇಕು, ಟೀಚರ್ ಜೊತೆ ಮಾತಾಡಬೇಕು, ಟೀಚರ್ ಒಳಗಿರ್ತಾರೆ, ಚಿದಂಬರ ಆಚೆ ಹೋಗ್ತಾನೆ. ಸೊ ಹಿಂಗೆ ದಿವಸದಲ್ಲಿ ನಮ್ಮ ಮನಸ್ಸು ಏನಾಗುತ್ತಪ್ಪ, ಚಂಚಲ. ಇದಕ್ಕೆ ಚಂಚಲ ಅನ್ನೋದು. ಚಂಚಲ ಅಂದರೆ ಏನು? ಚಂಚಲ ಚಂಚಲ ಅಂತೀವಿ, ಮನಸ್ಸು ಗೊತ್ತಾಗೋದ್ರಲ್ಲಿ ಭಾಳ ಚಂಚಲ ಇದೆ. ಚಂಚಲದ ಅರ್ಥ ಏನು ಗೊತ್ತಿದೆಯಾ? ಚಂಚಲ ಅಂದರೆ ಏನು? ಈ ಕ್ಷಣಕ್ಕೆ ನನ್ನ ಚಿದಂಬರನ್ ಬಿಟ್ಟು ಬೇರೆಯವ್ರು ಯಾರೋ ಬಂದು ಟೆನೆಂಟ್ಸು, ಫೊಕಟಿನ ಬಾಡಿಗೆದಾರರು, ಫ್ರೀ ಆಫ್ ಕಾಸ್ಟ್ ಬಾಡಿಗೆದಾರರು ಬಂದು ಇಲ್ಲಿ ಕುತ್ಕೊಂಡ್ಬಿಡ್ತಾರೆ ಒಳಗೆ. ಅವ್ರು ಹೋಗೋದೇ ಇಲ್ಲ. ಯಾಕೆಂದರೆ ಅವ್ರ ಸುತ್ತಮುತ್ತಲ ನಮ್ಮ ವಿಚಾರಧಾರೆ, ಇದು ಸ್ಪೈಡರ್ ಹೆಂಗೆ ತನ್ನ ಒಂದು ಜಾಲಿ ಕಟ್ತಾ ಹೋಗುತ್ತೋ ನಾವು ಹಂಗೆ ಜಾಲಿ ಕಟ್ತಾ ಹೋಗ್ತೀವಿ. ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ, ಆಕಿ ನನಗೆ ಹಿಂಗೆ ಹೇಳೋದು ಹಂಗೆ ಹೇಳೋದು, ದೊಡ್ಡದು ಒಂದು ಜಾಲಿ ತಯಾರಾಗ್ತದೆ. ಹಿಂಗೆ ಎಷ್ಟು ಜಾಲಿ ತಯಾರಾಗ್ತವೆ? ಸಾವಿರಾರು ನೂರಾರು ಜಾಲಿ ತಯಾರಾಗ್ತವೆ. ಅವರನ್ನು ಒಳಗಿಟ್ಕೊಂಡಾಗ ಅವನಿರೋದಿಲ್ಲ ಅಲ್ಲಿ. ಅವಾಗ ಅವ್ನು ಧ್ಯಾನಕ್ಕೆ ಬರೋದೇ ಇಲ್ಲ ನಮಗೆ. ನೀವು ಶಿವ ಚಿದಂಬರ ಹೇಳಿದ್ರೂ ಬರಲ್ಲ, ಕಣ್ಮುಂದೆ ಮೂರ್ತಿನೂ ಬರಲ್ಲ, ಎಂಥದೂ ಬರೋದಿಲ್ಲ ಅವಾಗ. ಅದನ್ನು ನೋಡಿ ಅವರಿಗೆ ಬೇಜಾರು, ದುಃಖ ಆಗತ್ತೆ, ಹೆಲ್ಪ್ಲೆಸ್ ಫೀಲ್ ಮಾಡ್ತಾರೆ. ಅಯ್ಯೋ ನಾನೇನು ಮಾಡೋಕ್ಕಾಗ್ತಿಲ್ಲಲ್ಲಪ್ಪ ಇವ್ರ ಸಲುವಾಗಿ. ಅದಕ್ಕೆ ಅವ್ರು ಹೇಳ್ತಾರೆ, ದೇವ ಜನ್ಮ ಜಾಯವಾಯ ಮಗು ವೈರಾಗ್ಯ ಕಾಸಯ. ವೈರಾಗ್ಯ ಕೊಟ್ಟೆಪ್ಪ ನನಗೆ ಚಿದಂಬರ ನೀನು. ಈ ವೈರಾಗ್ಯ ತೊಗೊಂಡು ನಾನು ಏನು ಮಾಡಲಿ? ಇಡೀ ಜನ್ಮ ನಂದು ವೇಸ್ಟ್ ಆಗೋಗ್ತಿದೆ. ಯಾಕೆ ವೇಸ್ಟ್ ಆಗ್ತಿದೆಯಪ್ಪ? ಅವ್ರು ಪಡ್ಕೊಂಡಿದ್ದನ್ನು ನಮಗೆ ಹಂಚಕ್ಕಾಗ್ತಿಲ್ಲಲ್ಲಪ್ಪ, ವೇಸ್ಟ್ ಆಗ್ತಿದಿಲ್ಲಪ್ಪ. ಯಾಕೆಂದರೆ ಆ ಒಂದು ಪರಬ್ರಹ್ಮ ವಸ್ತುದ ಎನರ್ಜಿ, ಊರ್ಜಾ ಏನಿರುತ್ತೋ, ಯಾಕೆಂದರೆ ಎಲ್ಲವೂ ಊರ್ಜಾ ರೂಪದಲ್ಲಿರುತ್ತೆ. ಎನರ್ಜಿ ವೈಬ್ರೇಷನ್ ಫಾರ್ಮಲ್ಲಿರುತ್ತದು, ಎಲ್ಲೂ ಯಾವ ರೂಪದ ಫಾರ್ಮಲ್ ಇರೋದಿಲ್ಲ. ಚಿದಂಬರ ಅಂದ ಕೂಡಲೇ, ಚಿದಂಬರ ಅಂದ ಕೂಡಲೇ ಮನಸ್ಸಿನ ಪಟಲನಲ್ಲಿ ಒಂದು ರೂಪ ಆಕಾರ ತಯಾರಾಗತ್ತೆ. ಆದರೆ ಆ ರೂಪ ಆಕಾರ ತಯಾರ ಮಾಡೋಕ್ಕೆ ಶಕ್ತಿ ಯಾರು ಕೊಡ್ತಿದ್ದಾರೆ? ಆ ನಾಮಶಕ್ತಿ ಕೊಡ್ತಿದೆ ಅದಕ್ಕೆ. ಅವಾಗ ರೂಪ ಕಣ್ಮುಂದೆ ನಿಮ್ಗೆ ಗುಂಡಿದರ ಕಾಣಿಸ್ತಾನೆ. ಅಂದರೆ ಸಾಮರ್ಥ್ಯ ಶಕ್ತಿ ಯಾತ್ರಲ್ಲಿದೆ ನಾಮದಲ್ಲಿ. ಅದಕ್ಕೆ ನಾವು ಸಗುಣ ರೂಪ ಅಂತೀವಿ. ಆ ನಾಮ ತಗೊಂಡು ಕೂಡಲೇ ಕಣ್ಮುಂದೆ ಇದು ಬಂದ್ಬಿಡುತ್ತೆ, ರೂಪ ಬಂದ್ಬಿಡುತ್ತೆ. ಸೊ ಆ ನಾಮದಲ್ಲಿ ಎಷ್ಟು ಶಕ್ತಿ ಇದೆ. ಆ ನಾಮ ನೀವು ತೊಗೊಂಡಾಗ ಅದು ನಿಮ್ಮ ಜೀವನ ಹೆಂಗೆ ಬದಲಾಯಿಸುತ್ತೆ, ಅದಕ್ಕೆ ನಿಮಗೆ ಕಲ್ಪನಾನೇ ಇಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಏನಾಗ್ತಿದೆ ನನಗೆ, ಎಷ್ಟು ಪಾಪ, ಎಷ್ಟು ದುಃಖ, ಎಷ್ಟು ಅಧರ್ಮ ಮಾಡ್ತಿದ್ದೀರಾ, ಎಲ್ಲ ಅಧೋಗತಿಗೆ ಹೋಗ್ತಾ ಇದ್ದೀರಾ. ಆದರೂ ನಿಮಗೆ ಅರಿವಿಗೆ ಯಾಕೆ ಬರ್ತಾ ಇಲ್ಲಪ್ಪ? ನನಗೆ ಈ ಜನ್ಮ ಕೊಟ್ಟ ಭಗವಂತ ವೈರಾಗ್ಯವನ್ನು ಹೊಂದಿಸ್ದ, ಆದರೆ ಅವನು ಒಂದು ಸ್ಥಿತಿ ಪಡ್ಕೊಂಡು ಏನು ಆನಂದ ಉಕ್ಕಿ ಹರಿತಾ ಇರುತ್ತದು. ಸಂತರಲ್ಲಿ ನೀವು ನೋಡಿದಾಗ ಅವರ ಮುಖ ನೋಡಿದ ಮುಖಮಂಡಲ ಹೆಂಗೆ ಪ್ರಸನ್ನವಾಗಿರುತ್ತೆ, ಯಾವಾಗಲೂ ಪ್ರಸನ್ನ ಇರುತ್ತೆ. ಯಾಕೆಂದರೆ ಆ ಒಂದು ಊರ್ಜಾ ಉಕ್ಕಿ 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 ಅವರಲ್ಲಿ ಹರಿತಾ ಇರುತ್ತೆ, ಸಹಸ್ರಾರು ಕಿರಣದಂತೆ ಉಕ್ಕಿ ಹರಿತಾ ಇರ್ತಾರೆ. ಅವರು ಅದನ್ನು ಯಾರಿಗೆ ಕೊಡಲಿ ಅಂತ ಕಾಯ್ತಾ ಇರ್ತಾರೆ. ಇವ್ರಿಗೆ ಕೊಡ್ಲಾ, ಬರ್ರಿಯಪ್ಪ ಹಂಚಿರಿ, ಆನಂದ 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 ಹಂಚಿರಿ. ಅದಕ್ಕೆ ವಿಠಾಬಾಯಿ ಹೇಳ್ತಿದ್ಲು, ಆನಂದಿ ಆನಂದ ಆನಂದ ಹೇ ಜಾಣ. ಅಂದರೆ ಆನಂದ ಹಂಚಬೇಕಾಗಿದೆ ವಿಠಾಬಾಯಿಗೆ. ನನ್ನ ಚಿದಂಬರ ಹೆಂಗಿದ್ದಾನೆ ನೋಡ್ರಿ, ನನ್ನ ಚಿದಂಬರ ಭಕ್ತವತ್ಸಲ್ ಇದ್ದಾನೆ, ಕರುಣಾಸಾಗರ ಇದ್ದಾನೆ, ನಾಮವನ್ನು ತಗೊಳ್ರಿ, ನಾಮದಾನವನ್ನು ಮಾಡಿರಿ. ವಿಠಾಬಾಯಿ ಹೇಳ್ತಾ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ. ಯಾಕೆಂದ್ರೆ ಆ ಒಂದು ಊರ್ಜಾ ಏನಿದೆಯೋ, ಎನರ್ಜಿ ಏನಿದೆಯೋ, ಅದು ವೈಬ್ರೇಟ್ ಆಗ್ತಿದೆ ಅವಳಲ್ಲಿ, ಉಕ್ಕಿ 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 ಹರಿತಾ ಇದೆ. ಅದಕ್ಕೆ ಬರ್ರಪ್ಪ ಕೊಡ್ತೀನಿ ಅಂತಂದರೂ ಸಹ ಯಾರು ಬರಲಿಕ್ಕೆ ರೆಡಿ ಇಲ್ಲ. ಅದನ್ನು ನೋಡಿ ಅವ್ರಿಗೆ ದುಃಖ ಆಗ್ತಿದೆ. ಇವ್ರು ಇದೇ ಕೊಚ್ಚೆದಲ್ಲಿ ಬಿದ್ದು ಒದ್ದಾಡ್ತಿದಾರಲ್ಲಪ್ಪ, ನಿನ್ನ ಪಾದಕ್ಕೆ ಬಂದು ಹಚ್ಚೋಣ ಹಣೆ ಅಂತಂದ್ರೂ ಬರಲಿಕ್ಕೆ ತಯಾರಿಲ್ವಲ್ಲಪ್ಪ, ಏನು ಮಾಡಲಿ ನಾನು, ನನ್ನ ಜನ್ಮ ವ್ಯರ್ಥ ಆಗ್ತಿದೆ ಅಂತ ದುಃಖ ಪಡ್ತಿದ್ದಾರೆ. ಚಿದಂಬರ ದಾಸ ಮಣೆ ಸಂಗತಿ ಜನ ಸುಖದಿಣೆ. ಈ ಸಂಗತಿ ಜನ, ನನ್ನ ಸುತ್ತಮುತ್ತಲ ಯಾರು ಜನ ಇದ್ದಾರೋ, ಯಾರ ಸಂಘದಲ್ಲಿದ್ದೀನೋ ನಾನು, ಅವ್ರಿಗೆ ನಾನು ಏನು ಕೊಡಬೇಕಾಗಿದೆಯಪ್ಪ? ಸುಖವನ್ನು ಕೊಡಬೇಕಾಗಿದೆ, ಆನಂದವನ್ನು ಕೊಡಬೇಕಾಗಿದೆ. ಅದಕ್ಕೆ ಸಮಾಧಾನ ಆಗಲಿಲ್ಲ ಅಂದರೆ ಮತ್ತೆ ಪುನಃ ಅಭಂಗಗಳನ್ನು ಬರೆದಿರ್ತಾರೆ. ವಸ್ತುಸ್ಥಿತಿ ನೋಡಿ ಆ ವಸ್ತುಸ್ಥಿತಿ ಸಿಚುವೇಶನ್ಗೆ ಅಭಂಗ ಬರೆದು ಹೇಳ್ತಾರೆ. ಮಾಗಣಿ ಅಭಂಗ ಬರೆದ್ರು. ಸರ್ವಲಾಗಿ ನಾಮ ಮಾತ್ರ ದ್ಯಾವೆ ಭರೋನಿಯ ಹತ್ರ, ಸುಖಿ ವಾವೆ ಸರ್ವಜನ ಭವರೋಗತೋ ಜಾऊन
ಸರ್ವಲಾಗಿ ನಾಮ ಮಾತ್ರ ದ್ಯಾವೇ ಬರು ನೀಯಾಯಾತ್ರ. ಸರ್ವಲಾಗಿ ನಾಮ, ಸರ್ವಾಲಾಗಿ ಎಲ್ಲರಿಗೂ ಕೊಡಪ್ಪ. ನಾಮ ಮಾತ್ರ ಅಂದರೆ ನಾಮ ಔಷಧಿ, ಮಾತ್ರ ಅಂದರೆ ಔಷಧಿ. ನಾಮ ಕಾಢಾವನ್ನು ಕೊಟ್ಟು ಜೀವನ ಯಾತ್ರೆಯನ್ನು ಸುಗಮವಾಗಲಿ ಆಗಲಿ, ಮುಕ್ತಿಯನ್ನು ಹೊಂದಲಿ ಎಲ್ಲರೂ. ಅದಕ್ಕೆ ಎಲ್ಲರೂ ಸುಖಿ ಆಗ್ಲಪ್ಪ, ಭವರೋಗ ಹೋಗಲಾಡಿಸಪ್ಪ ಚಿದಂಬರ. ಎಲ್ಲರಿಗೂ ಸುಖಿ ಮಾಡಿ. ಮಾಗಣಿ 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 ಹೋದ ಕಡೆ ಎಲ್ಲ ಮಾಗಣಿ ಕೇಳ್ತಿದ್ರು ಅವರು. ಎದಕ್ಕಪ್ಪ? ನನ್ನ ಸಂಗತಿದಲ್ಲಿ ಯಾರಿದ್ದಾರೋ ಅವರೆಲ್ಲ ಸುಖವಾಗಲಿ. ಪ್ರತಿಯೊಬ್ಬ ಸದ್ಗುರು ಗುರು ಸಂತರದ ಇಚ್ಛೆ ಒಂದೇ ಒಂದಿರುತ್ತೆ, ಕಳಕಳಿಯಿಂದ ಇಡೀ ಜೀವರಾಶಿ ಸಮಸ್ತ ವಿಶ್ವಕ್ಕೆ ಚೈತನ್ಯ, ವಿಶ್ವ ಚೈತನ್ಯಕ್ಕೆ, ವಿಶ್ವಕ್ಕೆ ಏನಾಗಬೇಕಪ್ಪ? ಶಾಂತಿ, ಸಮಾಧಾನ, ನೆಮ್ಮದಿ, ಸಮೃದ್ಧಿ, ಆನಂದ ಹೊಂದಬೇಕು. ಇಷ್ಟು ಬಿಟ್ಟು ಇನ್ನೇನೂ ಇರೋದಿಲ್ಲ. ಅದಕ್ಕೆ ಎಲ್ಲರೂ ಸೇರಿ ನಾವೆಲ್ಲರೂ ಚಿದಂಬರನ ಪಾದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಒಮ್ಮೆ ನಾವು ಹಣೆ ಹಚ್ಚದ್ವಾ, ನಿನ್ನ ಇಚ್ಛೆ ಅಂತ ನನ್ನ ಜೀವನ ನಡೀಲಪ್ಪ ಚಿದಂಬರ ಅಂತ ಹೇಳಿ ಆ ಪ್ರಾರ್ಥನೆ ಮಾಡಿ, ಪ್ರಯತ್ನವನ್ನು ಮಾಡಿ, ಜೀವನದಲ್ಲಿ ಕೃತಿಯಲ್ಲಿ ಅಳವಡಿಸ್ಕೊಂಡು ಚಿದಂಬರನ ಪಾದಕ್ಕೆಲ್ಲರೂ ಸೇರೋಣ ಅಂತ ರಾಜಾರಾಮ್ ಮಹಾರಾಜರ ಹತ್ರ ಪ್ರಾರ್ಥನೆ ಮಾಡಿ ಅವರ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.